ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಭಾರ್ಗವಿ ನಾರಾಯಣ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಬಂದು ನಾವೆಲ್ಲರೂ ನಮ್ಮ ಹೆಣ್ಣು ದೇವರಾದ ಶೆಟ್ಟಿಹಳ್ಳಿ ಮಾರಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಫ್ಯಾಮಿಲಿ ಸಮೇತ. ಅಂಡ್ ನಾವೆಲ್ಲರೂ ಸಡನ್ ಆಗಿ ಹೋಗ್ತಾ ಇರೋ ಪ್ಲಾನ್ ಬಂದು ಹೋಗ್ತಾ ಹೋಗ್ತಾ ವ್ಲಾಗ್ ನಲ್ಲಿ ತಿಳಿಸ್ಕೊಡ್ತಾ ಇರ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. in right now or contact your nearest LIC branch. LIC हर पल आपके साथ. ಹಾಯ್ ಸೆಂಡ್ ಅಂದ್ರು ಹಾಯ್ ಮಾಡ್ರಿ ದಿಕ್ಕಿ ಹಾಯ್ ಚರ ಈಡ ಪೈನ ನಾವೇನಾದ್ರೂ ಬೆಂಗಳೂರು ಬಿಟ್ಟು ಲಾಂಗ್ ಹೋಗ್ತಾ ಇದೀವಿ ಅಂದ್ರೆ ಫಸ್ಟ್ ಪೆಟ್ರೋಲ್ ಹಾಕ್ಸ್ಕೊಂಡ್ ಬಿಡ್ತೀವಿ. ಸೊ ಅದೊಂದು ಹ್ಯಾಬಿಟ್ ನಮ್ಮ ಮನೆಯವ್ರಿಗೆ. ಫಸ್ಟ್ ಪೆಟ್ರೋಲ್ ಎಲ್ಲ ಹಾಕ್ಸ್ಕೊಂಡು ನೆಕ್ಸ್ಟ್ ಇವಾಗ ಹೊರಡ್ತಾ ಇದೀವಿ ಎಲ್ರು. ಅಂಡ್ ಟೈರ್ ಅಲ್ಲಿ ಗಾಳಿ ಸ್ವಲ್ಪ ಕಡಿಮೆ ಇತ್ತು. ಸೊ ಅದರಿಂದ ಎಲ್ಲಾನು ಒಂದೇ ಸಲ ಫಿಲ್ ಮಾಡಿಸ್ಕೊಂಡು ಹೋಗೋಣ ಅಂತೇಳಿ ಇಲ್ಲಿ ಒಂದ್ ಕಡೆ ಹಾಕಿದ್ದಾರೆ ಪೆಟ್ರೋಲ್ ಬಂಕ್ ಹತ್ರನೇ. ಸೊ ಅದನ್ನೆಲ್ಲ ಫಿಲ್ ಮಾಡಿಸ್ಕೊಂಡು ನಿಧಾನವಾಗಿ ಹೋಗೋಣ ಅಂತೇಳಿ ಮಾತಾಡ್ಕೊಳ್ತಾ ಇದ್ವಿ. ಅಂಡ್ ನನ್ ಟೈರ್ ಬಂದ್ಬಿಟ್ಟು ಪಂಚರ್ ಆಗಿದೆ ಅಂತೇಳಿ ಅವ್ರು ಹೇಳ್ತಾ ಇದ್ರು. ಸೊ ಅಷ್ಟು ಗೊತ್ತಿಲ್ಲ, ಬಟ್ ಅವ್ರು ನಮ್ಮ ಮನೆಯವ್ರ ಹತ್ರ ಮಾತಾಡ್ತಾ ಇದ್ರು. ಮತ್ತೆ ಟೈರ್ಸ್ ಎಲ್ಲ ಚೆಕ್ ಮಾಡಿದಾಗ ಸ್ವಲ್ಪ ಗಾಳಿ ಹೋಗಿದೆ, ಮತ್ತೆ ಫಿಲ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು. ಸೊ ಅದರಿಂದ 4 ಟೈರ್ಗಳನ್ನು ಫಿಲ್ ಮಾಡಿಸ್ಕೊಂಡು ಇನ್ನೇನು ಸಂಜೆಗೆ ಹೊರಡ್ತಾ ಇದ್ದೀವಿ ದೇವಸ್ಥಾನದ ಕಡೆ. ಇನ್ನು ಹೋಗ್ತಾ ದಾರಿಯಲ್ಲೇ ಮಕ್ಳಿಬ್ರು ಹೊಟ್ಟೆ ಹಸಿತಿದೆ ಅಂತ ಹೇಳಿ ಅವ್ರ ಪಪ್ಪಾಗೆ ಹೇಳ್ತಾ ಇದ್ರು. ಇನ್ನು ನಮ್ಮ ಮನೆಯವ್ರು ಇತ್ಕೊಂಡು ಹೇಳಿದ್ರು, ಇನ್ನು ದೇವಸ್ಥಾನ ಹತ್ರ ಹೋಗಿ ಊಟ ಮಾಡ್ಕೊಂಡು ತಿನ್ನೋ ಅಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ, ಇಲ್ಲೇ ಏನಾದ್ರು ಸ್ನಾಕ್ಸ್ ತಿನ್ಕೊಂಡು ಹೋಗೋಣ ಅಂತ ಹೇಳಿದ್ರು. ಸೊ ಅದರಿಂದ ನಾವು ಬೆಂಗಳೂರು ಬಿಟ್ಟು ಇನ್ನೇನು ಸ್ವಲ್ಪ ದೂರ ಬಂದ್ವಿ, ದೊಡ್ಡಬಳ್ಳಾಪುರದ ಹತ್ರ. ಸೊ ಅಲ್ಲಿ ರೋಡ್ ಸೈಡ್ ಅಲ್ಲೇ ಮಾಮೂಸ್ ಎಲ್ಲ ಮಾರ್ತಿದ್ರು. ವೆಜ್ ಮಾಮೂಸ್, ಬರ್ಗರ್ ಎಲ್ಲ ತಗೊಂಡ್ವಿ. ಅಂಡ್ ಅಲ್ಲೆಲ್ಲ ಸ್ನಾಕ್ಸ್ ನ ತಿನ್ಕೊಂಡು ಇನ್ನೇನು ಅಲ್ಲಿಂದ ಹೊರಟ್ವಿ ಎಲ್ರು. ನಾವಿಲ್ಲಿ ದೇವಸ್ಥಾನ ಹತ್ರ ರೀಚ್ ಆಗೋ ಅಷ್ಟರಲ್ಲಿ ನೈಟ್ 8:30 ಆಗೋಗ್ಬಿಟ್ಟಿತ್ತು. ಸೊ ಇವಾಗ ಬಂದಿದೀವಿ. ಅಂಡ್ ನಮ್ಮ ಮೈದ್ನವರು ಸ್ಟಾರ್ಟಿಂಗ್ ಅಲ್ಲೇ ಬಂದ್ಬಿಟ್ಟಿದ್ದಾರೆ. ಒಂದು 5:30 6 o'clock ಒಳಗಡೆನೆ ಈ ದೇವಸ್ಥಾನ ಹತ್ರ ಬಂದು ರೂಮ್ ಎಲ್ಲ ತಗೊಂಡು ಅವರೆಲ್ಲರೂ ಸ್ವಲ್ಪ ಅರೇಂಜ್ಮೆಂಟ್ ಎಲ್ಲ ಮಾಡ್ಕೊಳ್ತಾ ಇದ್ರು. ಸ್ವಲ್ಪ ನಮ್ದು ಲೇಟ್ ಆಗೋಯ್ತು ಬರೋ ಅಷ್ಟರಲ್ಲಿ. ಇನ್ನು ಇವರು ಬರ್ಬೇಕಾದ್ರೇನೆ ಮಾರ್ಕೆಟ್ ಅಲ್ಲೆಲ್ಲ ಹೂವ ಎಲ್ಲ ತಗೊಂಡ್ ಬಂದಿದ್ರು ಕಟ್ಟೋದಕ್ಕೆ, ದೇವ್ರಿಗೆ ಬೆಳಗ್ಗೆ ಬೇಕಲ್ವಾ ಪೂಜೆಗೆ. ಸೊ ಹೂವನ್ನೆಲ್ಲ ಕಟ್ಕೊಂಡ್ ಕುತ್ಕೊಂಡಿದ್ರು. ನನಗೆ ಚಾಮಂತಿ ಹೂವ ಅಷ್ಟೊಂದು ಕಟ್ಟೋದಕ್ ಬರೋದಿಲ್ಲ, ಸೊ ನಾನೇನ್ ಕಟ್ಟೋದಕ್ ಹೋಗಿಲ್ಲ. ನೆಕ್ಸ್ಟ್ ಇಲ್ಲಿ ಹೂವ ಎಲ್ಲ ಕಟ್ಟಾದ್ಮೇಲೆ ಇಲ್ಲಿ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪೆಲ್ಲ ಬಿಡ್ಸಿಡ್ತಾ ಇದಾರೆ. ಯಾಕಂದ್ರೆ ಬೆಳಗ್ಗೆ ಅಡ್ಗೆಗೆಲ್ಲ ಬೇಕಲ್ವಾ, ಸೊ ಅದರಿಂದ ಎಲ್ಲ ಬಿಡ್ಸಿಡ್ತಾ ಇದಾರೆ. ನಮ್ಮಮ್ಮ ಬಂದ್ಬಿಟ್ಟು ಇಲ್ಲಿ ಬೆಳ್ಳುಳ್ಳಿನೆಲ್ಲ ಸುಲಿತಾ ಇದ್ರು. ಅಂಡ್ ನಾನ್ ಬಂದು ಇವಾಗ ಅಡ್ಗೆ ಮಾಡ್ಬೇಕಾಗಿತ್ತು. ಸೊ ಅದರಿಂದ ನಮ್ ನಾದ್ನಿ ಅವ್ರಿಗೆ ಈರುಳ್ಳಿ ಮತ್ತೆ ಟೊಮೊಟೊನೆಲ್ಲ ಹಚ್ಕೊಟ್ಟಿದೀನಿ. ಮಂಗಳವಾರ ಫಂಕ್ಷನ್ ಇಟ್ಕೊಂಡಿರೋದ್ರಿಂದ ನಾವು ಸೋಮವಾರನೇ ಬಂದಿದೀವಿ. ಅಂಡ್ ಜಾಸ್ತಿ ಜನ ಏನು ಬಂದಿಲ್ಲ. ನಮ್ಮ ಮೈದ್ನವ್ರ ಫ್ಯಾಮಿಲಿ ಮತ್ತೆ ನಾವು ಮತ್ತೆ ನಮ್ಮ ಅತ್ತೆ ಅವರು, ನಮ್ಮ ನಾದ್ನಿಯವ್ರ ಫ್ಯಾಮಿಲಿ, ಮತ್ತೆ ಮೊನ್ನೆ ಬರ್ತ್ಡೇ ವಿಡಿಯೋ ಹಾಕಿದ್ದೆಲ್ಲ ಚಿಕ್ಕ ಪಾಪುದು, ಅವ್ರ ಅಪ್ಪ ಮತ್ತೆ ಅವರು ಚಿಕ್ಕಪ್ಪ ಇಬ್ರು ಬಂದಿದ್ದಾರೆ. ಇಷ್ಟೇ ಜನ, ತುಂಬಾ ಜನ ಏನು ಬಂದಿಲ್ಲ. ಎಲ್ರು ಬೆಳಗ್ಗೆ ಬರ್ತಾರೆ. ಕೆಲವೊಂದು ಕೆಲ್ಸಗಳನ್ನ ನಾವು ಕಷ್ಟ ಅನ್ಕೊಂಡ್ರೆ ಕಷ್ಟ ಹೋಗ್ಬಿಡುತ್ತೆ, ಈಸಿ ಅನ್ಕೊಂಡ್ರೆ ಈಸಿ ಹೋಗ್ಬಿಡುತ್ತೆ. ಸೊ ಅದ್ರಿಂದ ನಾನಿಲ್ಲಿ ಬೆಳ್ಳುಳ್ಳಿ ಸಿಪ್ಪೆನೆಲ್ಲ ಬಿಡಿಸ್ತಾ ಇದ್ದೀನಲ್ವಾ, ಆ ಸ್ಟಾರ್ಟಿಂಗ್ ಅಲ್ಲಿ ಕೈಯಲ್ಲೆಲ್ಲ ಹೊಡೆದೆ, ಕೈಯೆಲ್ಲ ನೋವು ಬರ್ತಾ ಇತ್ತು. ಸೊ ಏನ್ ಮಾಡ್ಲಿ ಅಂತ ಹೇಳ್ಬಿಟ್ಟು
ಪಕ್ಕದಲ್ಲಿ ಕಟ್ಟಿಗೆ ತುಂಡಿತ್ತು ತರಕಾರಿ ಕಟ್ ಮಾಡೋದು. ಸೊ ಅದನ್ನ ತಗೊಂಡು ಚೆನ್ನಾಗಿ ಬೆಳ್ಳುಳ್ಳಿಗೆ ಹೊಡೆದ್ಬಿಟ್ಟು ನೋಡಿ ಸಿಪ್ಪೆನೆಲ್ಲ ತೆಗ್ದಿಡ್ತಾ ಇದ್ದೀನಿ. ಸ್ವಲ್ಪ ಈಸಿಯಾಗಿ ಆಗೋಗ್ಬಿಡ್ತು ಪ್ರೋಸೆಸ್ ಎಲ್ಲಾನು. ಅದು ಎಷ್ಟೊತ್ತಂತ ಒಂದೊಂದೇ ಸುಲ್ಕೊಂಡ್ ಕುತ್ಕೊಳ್ಳೋದಕ್ಕಾಗತ್ತೇಳಿ. ಸೊ ಅದರಿಂದ ಸ್ವಲ್ಪ ಈಸಿಯಾಗಿ ಆಗೋಗ್ಬಿಡ್ಬೇಕಂತೇಳಿ ಈ ತರ ಮಾಡಿಟ್ಟೆ. ಇನ್ನ ನಮ್ಮ ಅತ್ತೆಯವರೆಲ್ಲಾನು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತೆ ಸ್ವಲ್ಪ ಹೂವ ಎಲ್ಲ ಕಟ್ತಾ ಇದ್ದಾರೆ ಅಷ್ಟೇ. ನೈಟಲ್ಲಿ ಅನ್ನ ಸಾಂಬಾರೆಲ್ಲ ನಮ್ಮ ನಾದಿನಿಯವರೇ ಮಾಡಿದ್ರು ಅಂಡ್ ನಾವೆಲ್ಲರೂ ಊಟ ಮಾಡ್ಕೊಂಡ್ವಿ. ಊಟ ಮಾಡಿ ಅಲ್ಲೇ ರೆಸ್ಟ್ ತಗೊಂಡ್ವಿ. ಇನ್ನ ಬೆಳಗ್ಗೆ ವ್ಲಾಗ್ ಇದು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಂಡ್ ಬೆಳಗ್ಗೆನೆ ಬೇಗ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿ ಆಗ್ತಾ ಇದೀವಿ. ಫಸ್ಟ್ ನನ್ನ ಮಗಳಿಗೆ ರೆಡಿ ಮಾಡ್ಬಿಡ್ತಾ ಇದ್ದೀನಿ. ಅವಳು ಆಟ ಆಡಕ್ ಹೋಗ್ಬೇಕು ಮಮ್ಮಿ ನನ್ಗೆ ಬೇಗ ರೆಡಿ ಮಾಡು ಅಂತ ಕೇಳ್ತಾ ಇದ್ಲು. ಸೊ ಅದರಿಂದ ಅವಳಿಗೆ ಸ್ನಾನ ಮಾಡಿಸ್ಬಿಟ್ಟು ಅಲ್ಲೇ ದೇವಸ್ಥಾನ ಇಲ್ಲಿ ರೂಮಲ್ಲಿ ಇನ್ನ ರೆಡಿ ಮಾಡಿ ಇನ್ನ ಕಳಿಸ್ತಾ ಇದ್ದೀನಿ. ನೋಡಿ ಈ ತರ ಸಿಂಪಲ್ ಆಗಿ ರೆಡಿ ಮಾಡಿದೆ. ಏನಿದ್ರು ಹೆಣ್ಮಕ್ಳಿಗೆ ರೆಡಿ ಮಾಡಿದಷ್ಟು ಗಂಡ್ ಮಕ್ಳಿಗೆ ಬರೋದೇ ಇಲ್ಲ. ಗಂಡ್ ಮಕ್ಳಿಗೆ ಒಂದು ಪ್ಯಾಂಟ್ ಶರ್ಟ್ ಹಾಕ್ಬಿಟ್ರೆ ಸಾಕು, ಹೆಣ್ಮಕ್ಳಿಗೆ ಆಗಲ್ಲ. ಮ್ಯಾಚಿಂಗೇ ಬೇಕು ಅಂತ ಇರ್ತಾರೆ. ನನ್ ಮಗಳಂತೆ ಅಲ್ಲ, ಎಲ್ಲಾರ ಮನೆಯಲ್ಲೂ ಅಷ್ಟೇ ಹೆಣ್ಮಕ್ಳು ಒಂದು ಡ್ರೆಸ್ ಆಗ್ಬಿಟ್ರೆ ಅದಕ್ಕೆ ಮ್ಯಾಚಿಂಗ್ ಬಳೆ, ಸ್ಲಿಪ್ಪರು, ಕ್ಲಿಬ್ಬು ಅದು ಇದು ಅಂತೇಳಿ ಎಲ್ಲಾ ತೆಗೆಸ್ಕೊಳ್ತಾನೆ ಇರ್ತಾರೆ. ನನ್ ಮಗಳು ಅಷ್ಟೇ, ಏನಾದ್ರು ಫೆಸ್ಟಿವಲ್ಸ್ ಬಂದ್ರೆ ಸಾಕು ಮಮ್ಮಿ ನನ್ಗೆ ಈ ಡ್ರೆಸ್ ಬೇಕು, ಅದಕ್ಕೆ ಮ್ಯಾಚಿಂಗ್ ನನ್ಗೆ ಕ್ಲಿಪ್ಸ್ ಬೇಕು, ಹಾಗೆ ಹೀಗೆ ಅಂತ ಹೇಳ್ತಾನೆ ಇರ್ತಾಳೆ. ನಮ್ಮ ಮನೇಲಿ ಆ ತರ. ಅಂಡ್ ನನ್ನ ಮಗಳಿಗೆ ರೆಡಿ ಮಾಡಿ ಕಳ್ಸಿದ್ಮೇಲೆ ನಾನಿಲ್ಲಿ ರೆಡಿ ಆಗ್ತಾ ಇದ್ದೀನಿ. ನಾನಿಲ್ಲಿ ಓವರ್ ಆಗಿ ಏನೂ ರೆಡಿ ಆಗಿಲ್ಲ, ಸಿಂಪಲ್ ಆಗಿ ಎಲ್ಲ ಹಚ್ಕೊಳ್ತಾ ಇದ್ದೀನಿ ಅಷ್ಟೇ. ಫೌಂಡೇಶನ್ ನಾನು ಯೂಸೇ ಮಾಡೋದಿಲ್ಲ ಸಮ್ಮರಲ್ಲಿ, ಯಾಕಂದರೆ ನನಗೆ ಸ್ವೆಟ್ ಆಗಿಬಿಡುತ್ತೆ. ನಂದು ಆಯಿಲಿ ಸ್ಕಿನ್ ಆಗಿರೋದ್ರಿಂದ ಫುಲ್ಲು ನನಗೆ ಒಂಥರ ಇಚ್ಚಿನೆಸ್ ಆಗ್ತಾ ಇರುತ್ತೆ. ಸೊ ಅದರಿಂದ ನಾನು ಫೌಂಡೇಶನ್ ಏನು ಯೂಸ್ ಮಾಡಿಲ್ಲ. ಇವಾಗ ಒಂದು ಇಯರಿಂಗ್ನ ಇಟ್ಕೊಂಡು ತೋರಿಸ್ದೆ ಅಲ್ವಾ, ಅದು ಚೆನ್ನಾಗೇನೋ ಕಾಣಿಸ್ತು, ಬಟ್ ನನ್ನ ಬಳೆಗೂ ಅದಕ್ಕೂ ಮ್ಯಾಚಿಂಗ್ ಆಗಿಲ್ಲ. ಸೊ ಅದರಿಂದ ಇಯರಿಂಗ್ಸ್ನ ತೆಗೆದುಬಿಟ್ಟು ನಾರ್ಮಲ್ ಸಿಂಪಲ್ ಆಗಿರೋ ಇಯರಿಂಗ್ಸ್ ಮತ್ತು ಒಂದು ಸಿಂಪಲ್ ಚೈನ್ ಹಾಕ್ಕೊಂಡಿದ್ದೀನಿ. ಮ್ಯಾಚಿಂಗ್ ಥರ ಕಾಣಿಸುತ್ತೆ ಅಂತೇಳಿ. ಇದು ಸೆಟ್ ಅಲ್ಲ, ಸಪ್ರೇಟ್ ಇಯರಿಂಗ್ಸ್ ಮತ್ತು ಅದು ಚೈನ್ ನಾನು ಮ್ಯಾಚ್ ಮಾಡಿಕೊಂಡು ತೊಗೊಂಡೆ. ಆ್ಯಂಡ್ ಇದನ್ನು ನಾನು ಮಲ್ಲೇಶ್ವರಮಲ್ಲಿ ತೊಗೊಂಡಿದ್ದು. ಆ್ಯಂಡ್ ರೆಡಿಯಾಗಿ ಬಂದಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾವು ರೆಡಿ ಆಗೋ ಅಷ್ಟರಲ್ಲಿ ಇಲ್ಲೆಲ್ಲ ದೇವಸ್ಥಾನದ ಹತ್ರ ಅಮ್ಮನವ್ರಿಗೆ ಆರತಿನ ಬೆಳಗೋದಕ್ಕೆ ಇಲ್ಲಿ ಆರತಿಗೆಲ್ಲ ರೆಡಿ ಮಾಡಿ ಇಡ್ತಾ ಇದ್ದಾರೆ ನೋಡಿ. ಇದನ್ನು ನಾವು ತಂಬಿಟ್ಟು ಆರತಿ ಅಂತೀವಿ. ಒಂದೊಂದು ಕಡೆ ಒಂದೊಂದು ಥರ ಕರೀತಾರೆ, ಬೇರೆ ಕಡೆ ಯಾವ ಥರ ಕರೀತಾರೋ ಗೊತ್ತಿಲ್ಲ. ಸೊ ನಮ್ಮ ಕಡೆ ತಂಬಿಟ್ಟು ಆರತಿ ಅಂತ ಕರಿತೀವಿ. ಸೊ ನಮ್ಮ ನಾದಿನಿಯವರೆಲ್ಲ ರೆಡಿ ಮಾಡಿ ಇಡ್ತಾ ಇದ್ದಾರೆ ನೋಡಿ. ಆ್ಯಂಡ್ ಇವತ್ತು ಬೆಳಗ್ಗೆ ತಿಂಡಿಗೆ ಬಂದು ಟೊಮೊಟೊ ಬಾತ್ನ ರೆಡಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಅಡುಗೆ ಮಾಡ್ತಿದ್ದಾರಲ್ಲ ಅಂಕಲ್, ಅವ್ರು ಬಂದು ನಮ್ಮ ಮೈದ್ನ ಅವ್ರ ಮಾವ. ಆ್ಯಂಡ್ ಅಡುಗೆಗಳೆಲ್ಲ ಇವತ್ತು ಅವ್ರದ್ದೇ, ತುಂಬ ಚೆನ್ನಾಗಿ ಅಡುಗೆಗಳೆಲ್ಲ ಮಾಡ್ತಾರೆ. ಇವರು ದೊಡ್ಡ ಹೋಟ್ಲಲ್ಲಿ ಅಡುಗೆ ಭಟ್ರು. ಸೊ ಅಡುಗೆ ಎಲ್ಲ ಇವತ್ತು ಇವರೇ ಮಾಡ್ತಾ ಇದ್ದಾರೆ. ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ಏನು ಸಡನ್ನಾಗಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂತೇಳಿ, ಹೋಗ್ತಾ ವ್ಲಾಗಲ್ಲಿ ತಿಳಿಸ್ತೀನಿ ಅಂತೇಳಿ. ಆ್ಯಂಡ್ ಏನಕ್ಕೆ ಬಂದಿದ್ದೀವಿ ಅಂದರೆ ನಮ್ಮ ಮೈದ್ನವ್ರಿಗೆ ಹರಕೆ ಇತ್ತಂತೆ ಈ ದೇವಸ್ಥಾನದಲ್ಲಿ. ಆ್ಯಂಡ್ ಈ ದೇವರು ಬಂದು ನಮಗೆ ಹೆಣ್ಣು ದೇವರಾಗಿರುತ್ತೆ. ಸೊ ಅದರಿಂದ ಹರಕೆನ ಕಟ್ಕೊಂಡಿದ್ರು. ಅದು ಹರಕೆ ಎಲ್ಲ ನೆರವೇರಿದೆ. ಸೊ ಅದರಿಂದ ಕುರಿನಾಗಲಿ ಮೇಕೆನಾಗಲಿ ಕಡಿಸ್ತೀವಿ ಅಂತ ಹರಕೆ ಹೊತ್ಕೊಂಡಿದ್ರಂತೆ. ಇನ್ನು ಅವ್ರು ಅಂದ್ಕೊಂಡಿದ್ದೆಲ್ಲ ನೆರವೇರಿದೆ. ಸೊ ಅದರಿಂದ ಮೇಕೆನ ಕಟ್ ಮಾಡಿಸ್ತೀವಿ ಅಂತೇಳಿ ನೆನ್ನೆನೇ ಹೋಗಿ ಎಲ್ಲ ಮೇಕೆ ಎಲ್ಲ ಅರೇಂಜ್ ಮಾಡ್ಕೊಂಡು ತೊಗೊಂಡು ಬಂದಿದ್ದಾರೆ. ಇವಾಗ ಎಲ್ಲ ಕಟ್ ಮಾಡ್ತಾರೆ. ಆ್ಯಂಡ್ ನಾನೇನು ಅಷ್ಟೊಂದು ವೀಡಿಯೋನ ಮಾಡ್ಕೊಂಡಿಲ್ಲ, ಸ್ವಲ್ಪನೇ ಮಾಡಿಕೊಂಡೆ ಅದರದ್ದು. ಆ್ಯಂಡ್ ಮೊದಲನೇದಾಗಿ ಇಲ್ಲಿ ಮಡ್ಲಕ್ಕಿನ ಕೊಟ್ಟು ನೆಕ್ಸ್ಟ್ ಅದ್ರ ಪ್ರೋಸೆಸ್ ಮಾಡ್ತಾರೆ.
ಏನೋ ಒಂಥರ ಪಾಸಿಟಿವ್ ವೈಬ್ ಅನ್ನೋದು ಸಿಗ್ತಿರುತ್ತೆ. ನನಗಂತೂ ಒಂಥರ ಈ ದೇವಸ್ಥಾನಕ್ಕೆ ಬಂದ್ರೆ ಪ್ರಶಾಂತವಾಗಿ ಅನ್ನಿಸ್ತಾ ಇರುತ್ತೆ ಮನ್ಸೆಲ್ಲಾನು. ಅಂಡ್ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ. ಅಂಡ್ ಆರತಿನೆಲ್ಲ ಬೆಳಗದ್ಮೇಲೆ ನೋಡಿ ಹೂವನ್ನೆಲ್ಲ ದೇವಸ್ಥಾನದ ಹತ್ರನೇ ಹಾಕ್ಬಿಡ್ತೀವಿ. ಅಂಡ್ ಎಲ್ಲಾನು ಇವಾಗ ವಾಪಸ್ ತಗೊಂಡ್ ಹೋಗ್ತಾ ಇದೀವಿ ತಂಬಿಟ್ನೆಲ್ಲಾನು. ನಾವೇನಾದ್ರೂ ಮಧುಗಿರಿ ಸೈಡ್ ಬಂದ್ರೆ ಫಸ್ಟ್ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡ್ಕೊಂಡು ಇಲ್ಲಾಂದ್ರೆ ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಇನ್ನ ನಮ್ಮೂರು ಮಧುಗಿರಿ ಸರೌಂಡಿಂಗ್ ಅಲ್ಲೇ ಇರೋದು ಹಳ್ಳಿಗಳು. ಸೊ ಅದರಿಂದ ನಮ್ಮ ಅತ್ತೆಯವ್ರ ಊರಿಗಾಗ್ಲಿ ಇಲ್ಲಾಂದ್ರೆ ನಮ್ಮೂರಿಗಾಗ್ಲಿ ಹೋಗಿ ಬರ್ತಾ ಇರ್ತೀವಿ. ಫಸ್ಟ್ ಇಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಮಂಗಳವಾರ ಶುಕ್ರವಾರ 2 ದಿನ ಇಲ್ಲಿ ಪೂಜೆ ಎಲ್ಲ ನಡೆಯೋದು. ಆದ್ರೆ ಮಂಗಳವಾರ ಶುಕ್ರವಾರ ಬಂದ್ರೆ ಖಂಡಿತವಾಗ್ಲೂ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ಬೇರೆ ಟೈಮಲ್ಲಿ ಏನಾದ್ರು ಬಂದ್ರೆ ಔಟ್ ಸೈಡ್ ಇಂದ ಬಂದು ದರ್ಶನ ಮಾಡ್ಕೊಂಡು ನಮಸ್ಕಾರ ಹಾಕೊಂಡು ಹೋಗ್ತೀವಿ. ಇನ್ನು ದೇವಸ್ಥಾನ ಹತ್ರ ಹೋಗಿ ಬರೋ ಅಷ್ಟರಲ್ಲಿ ತಿಂಡಿನೆಲ್ಲ ಮಾಡ್ಬಿಟ್ಟಿದ್ರು. ನೋಡಿ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. ಬಾಳೆ ಎಲೆ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಒಂಥರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಟೇಸ್ಟ್ ಮಾತ್ರ ತಿಂತಾ ಇದ್ರೆ ಟೊಮೊಟೊ ಬಾತ್ ಅಂತೀವಿ ಬಟ್ ಜಾಸ್ತಿ ಟೊಮೊಟೊನು ಕಾಣಿಸ್ತಾ ಇಲ್ಲ. ಒಂಥರ ರೈಸ್ ಬಾತ್ ತರಾನೇ ಅನ್ನಿಸ್ತಾ ಇತ್ತು. ನಾವು ಹೋಟ್ಲಲ್ಲಿ ಯಾವ ತರ ತಿಂತೀವಿ ರೈಸ್ ಬಾತ್ ಸೇಮ್ ಅದೇ ಫ್ಲೇವರ್ ಅದೇ ಟೇಸ್ಟ್ ಇತ್ತು. ನನಗಂತೂ ಹಂಗೆ ಅನ್ನಿಸ್ತು. ಇನ್ನು ತಿಂಡಿನೆಲ್ಲ ಮಾಡ್ಕೊಂಡ್ವಿ. ಇನ್ನು ಪಕ್ಕದಲ್ಲೇ ಒಂದು ರೂಮ್ ನ ತಗೊಂಡಿದ್ರು. ಇನ್ನೆಲ್ಲಾರು ಬಂದು ಅಲ್ಲಿ ಕುತ್ಕೊಂಡು ಮಾತಾಡ್ತಾ ಇದೀವಿ. ಇನ್ನು ಒಬ್ಬೊಬ್ರೆ ರಿಲೇಷನ್ಸ್ ಎಲ್ಲ ಬರ್ತಾ ಇದ್ರು. ಇನ್ನು ನಮ್ಮ ಅತ್ತೆಯವರು ಬಂದ್ರು. ನಮ್ಮ ಅತ್ತೆಯವ್ರು ಇಟ್ಕೊಂಡು ಇಲ್ಲೇ ಅಲ್ವಾ ಹತ್ರ ಬಂದಿದೀವಿ ಮಧುಗಿರಿಗಾದ್ರೂ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ತಾ ಇದ್ರು. ಸೊ ಅದರಿಂದ ನಾವು ರೇಣು ಅವರು ನಮ್ಮ ಅಣ್ಣ ಫ್ಯಾಮಿಲಿ ನಮ್ಮಮ್ಮ ಮತ್ತೆ ಇನ್ನೊಬ್ರು ಆಂಟಿ ಬಂದಿದಾರೆ ಅವರು ಎಲ್ಲಾರು ಇವಾಗ ಮಧುಗಿರಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಅಂಡ್ ಇಲ್ಲೆಲ್ಲಾನು ದರ್ಶನ ಎಲ್ಲ ಮುಗಿಸ್ಕೊಂಡು ಇನ್ನೇನು ವಾಪಸ್ ಹೋಗ್ತಾ ಇದ್ದೆ ಫ್ರೆಂಡ್ಸ್. ಸ್ಟಾರ್ಟಿಂಗ್ ಹೋದಾಗ ತುಂಬಾ ಅಂದ್ರೆ ತುಂಬಾ ಜನ ಇದ್ರು ಲೈನ್ ನಲ್ಲಿ. ಇನ್ನು ಲೈನ್ ನಲ್ಲಿ ಎಲ್ಲ ಹೋದ್ರೆ ತುಂಬಾ ಲೇಟ್ ಆಗ್ಬಿಡುತ್ತೆ ಅಂತೇಳಿ ನಾವು ಲೈನ್ಗೆ ಹೋಗಿಲ್ಲ. ಹೋಗಿದ ತಕ್ಷಣ ಡೈರೆಕ್ಟ್ ಆಗಿ ಎಂಟ್ರಿ ಸಿಗುತ್ತಲ್ವಾ ಆ ಕಡೆಯಿಂದ ಹೋದ್ವಿ. ಬಟ್ ಆ ಕಡೆಯಿಂದ ಹೋದ್ರೆ ದೂರದಿಂದ ನೋಡ್ಬೇಕು. ಇನ್ನ ಲೈನ್ ಇಂದ ಹೋದ್ರೆ ಸ್ವಲ್ಪ ಅಮ್ಮನವರ ಮುಂದೆವರೆಗೂ ಬಿಡ್ತಾರಂತೆ. ಸೊ ನಾನು ಇಟ್ಕೊಂಡು ಅಲ್ಲಿ 500 ಇರ್ತಾರಲ್ಲ ಅವ್ರಿಗೆ ಕೇಳ್ದೆ. ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡೆ ಈ ತರ ಯೂಟ್ಯೂಬ್ ಕಡೆಯಿಂದ ಒಂದು ಸ್ಮಾಲ್ ವಿಡಿಯೋ ಮಾಡ್ಕೊಡಿ ಅಂದಿದ ತಕ್ಷಣ ಪಾಪ ಅವ್ರು ಇಟ್ಕೊಂಡು ಫೋನ್ ಇಸ್ಕೊಂಡು ಸ್ವಲ್ಪ ವಿಡಿಯೋನ ಮಾಡ್ಕೊಟ್ರು. ಅಂಡ್ ತುಂಬಾ ಜನ ಇರೋದ್ರಿಂದ ಅವರು ಅಷ್ಟು ಕ್ಲಿಯರ್ ಆಗಿ ಮಾಡಿಲ್ಲ. ಇನ್ನೊಂದ್ಸಲ ಕೇಳೋದಕ್ಕೂ ನನ್ಗೊಂಥರ ಮುಜುಗರ ಆಯ್ತು. ತುಂಬಾ ಜನ ಇದಾರಲ್ವಾ ಅಂತೇಳಿ ನೆಕ್ಸ್ಟ್ ಯಾವಾಗಾದ್ರೂ ಬಂದಾಗ ನಿಧಾನವಾಗಿ ಫುಲ್ ವಿಡಿಯೋನ ಮಾಡ್ಕೋಣ ಅಂತೇಳಿ ಅನ್ಕೊಂಡೆ. ನಾನು ನಂದು ಹಳೆ ಚಾನಲ್ ಅಲ್ಲಿ ಫುಲ್ ಅದು ಅಮ್ಮನವರು ವಿಡಿಯೋ ಎಲ್ಲ ಮಾಡಿದ್ದೀನಿ. ಹಳೆ ಚಾನಲ್ ಅಲ್ಲಿ ಹೋಗಿ ನೋಡ್ಬೋದು. ಬಟ್ ಇವಾಗ ಸ್ವಲ್ಪ ಮಾಡ್ಕೊಂಡೆ ಅಷ್ಟೇ. ನಾವು ಇನ್ನು ಅಲ್ಲಿಂದ ಬಂದು ಶೆಟ್ಟಿಹಳ್ಳಿಯ ಮರಮಗೆ ನಾವು ಬರೋ ಅಷ್ಟರಲ್ಲಿ ಅಡ್ಗೆಗಳೆಲ್ಲ ಮಾಡಿದ್ರು. ಅಂಡ್ ಊಟ ಎಲ್ಲ ಮಾಡ್ಕೊಳ್ತಾ ಇದೀವಿ. ಬಿರಿಯಾನಿ, ಮುದ್ದೆ, ಚಿಕನ್ ಫ್ರೈ ಮತ್ತೆ ಮಟನ್ ಸಾಂಬಾರು, ಕಬಾಬು ಎಲ್ಲ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು ಅಡ್ಗೆಗಳೆಲ್ಲಾನು. ಇನ್ನ ಊಟ ಮಾಡ್ಕೊಂಡು ಸ್ವಲ್ಪ ಹೊತ್ತು ಎಲ್ಲಾರು ಕುತ್ಕೊಂಡು ಮಾತಾಡ್ತಾ ಇದೀವಿ. ಇನ್ನು ನಮ್ಮ ಮನೆಯವ್ರು ಇತ್ಕೊಂಡು ಹೇಳಿದ್ರು ಇನ್ನ ಸಂಜೆ ಆಗ್ಲಿ ನೈಟ್ ಆಗ್ಲಿ ಆಗುತ್ತೆ ಹೊರಡೋ ಅಷ್ಟ್ರಲ್ಲಿ ಅಂತ ಹೇಳಿದ್ರು. ಸೊ ನಾವ್ ಇತ್ಕೊಂಡು ರೂಮಲ್ಲಿ ಬಂದು ಕುತ್ಕೊಂಡು ಮಾತಾಡ್ತಾ ಇದ್ವಿ. ನಮ್ಮ ಮಕ್ಳೆಲ್ಲರೂ ವಾಟರ್ ಬಾಟಲ್ ನ ತಗೊಂಡ್ ಬಂದು ಮಣ್ಣಲ್ಲೆಲ್ಲ ಕುತ್ಕೊಂಡು ಆಟ ಆಡ್ತಾ ಇದ್ರು. ಹಾಗೆ ಆಗ್ತಾ ಆಗ್ತಾ ಸಂಜೆನೆ ಆಗೋಯ್ತು. ಇನ್ನ ಎಲ್ಲಾರು ಅವ್ರ ಪಾಡ್ಗ ಅವ್ರ ಮನೆಗಳಿಗೆ ಹೊರಟೋಗ್ಬಿಟ್ರು. ಇನ್ನ ನಾವ್ ಅಲ್ಲೇ ಇದ್ವಿ. ಇನ್ನು ನಮ್ಮ ಮನೆಯವ್ರು ಇತ್ಕೊಂಡು ಇನ್ನು ಕ್ಲೀನ್ ಮಾಡ್ಬೇಕು. ಕ್ಲೀನ್ ಮಾಡಿದ್ಮೇಲೆ ನೈಟ್ ಹಂಗ್ ಹೋಗೋಣ ಅಂತ ಹೇಳಿದ್ರು. ಇನ್ನು ಬೆಳಗ್ಗೆಯಿಂದ ಅಡ್ಗೆ ಮಾಡಿರೋ ಪಾತ್ರೆಗಳೆಲ್ಲ ದೊಡ್ಡ ದೊಡ್ಡ ಅಲ್ಲೇ ಇದ್ವು. ಸೊ ಅದ್ರಿಂದ ನಮ್ಮ ಅಣ್ಣ ನಮ್ಮ ಮನೆಯವರು ಎಲ್ಲಾರು
ಮತ್ತೆ ನಮ್ಮ ನಮ್ಮ ನಾದಿನಿಯವರು ಎಲ್ಲರೂ ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡಿ ಇನ್ನು ರೂಮ್ ಎಲ್ಲ ಕ್ಲೀನ್ ಮಾಡಿ ಕೊಟ್ರು. ಅಂಡ್ ಇವಾಗ ಎಲ್ಲರೂ ಹೊರಡ್ತಾ ಇದೀವಿ. ನಾವು ಹೊರಡೋ ಅಷ್ಟರಲ್ಲಿ 8:30 9 ಆಗಿತ್ತು. ಅಂಡ್ ಇವಾಗ ಹೊರಡ್ತಾ ಇದ್ದೀವಿ. ನೋಡಿ ಯಾರು ಇಲ್ಲ, ನಾವು ಬರ್ಬೇಕಾದ್ರೂ ಜಾಸ್ತಿ ಜನ ಯಾರು ಇಲ್ಲ. ಅಂಡ್ ಇವಾಗ ಹೋಗ್ಬೇಕಾದ್ರೂ ಯಾರು ಇಲ್ಲ ನೋಡಿ. ದೇವಸ್ಥಾನದ ಹತ್ರ ಅಷ್ಟು ನಿಶಬ್ದವಾಗಿರುತ್ತೆ. ದೇವಸ್ಥಾನ ಹತ್ರ ಯಾರು ಜಾಸ್ತಿ ಬರೋದಿಲ್ಲ. ಅಂಡ್ ಏನಾದ್ರೂ ಇಲ್ಲಿ ಅರ್ಕೆ ಕಟ್ಕೊಂಡಿರೋರು ಇಲ್ಲಾಂದ್ರೆ ಬೆಳಗ್ಗೆ ಏನಾದ್ರು ಪೂಜೆ ಮಾಡೋರು ಅಂತವ್ರು ಇದ್ರೆ ಒಂದಿನ ಮುಂಚೆನೆ ಬರ್ತಾರೆ. ಇಲ್ಲಾಂದ್ರೆ ಬೆಳಗಿನ ಜಾವ ಅಷ್ಟರೊಳಗಡೆ ಬಂದು ಇಲ್ಲಿ ರೂಮ್ ತಗೊಂಡು ಅಡ್ಗೆಗಳನ್ನೆಲ್ಲ ಮಾಡ್ಕೊಂಡು ಇಲ್ಲೇ ತಿನ್ಕೊಂಡು ಎಲ್ಲ ಕ್ಲೀನ್ ಮಾಡಿ ಕೊಟ್ಟು ಹೋಗ್ತಾರೆ. ಅಲ್ಲಿಂದ ಮನೆಗ್ ಬರೋ ಅಷ್ಟೊತ್ತಿಗೆ 11:30 ಆಗಿತ್ತು. ಇನ್ನ ಬಂದಿದ ತಕ್ಷಣ ಮಕ್ಕಳನ್ನ ಮಲಗಿಸ್ಬಿಟ್ವಿ ರೂಮಲ್ಲಿ. ಇನ್ನ ಎಲ್ಲಾರ್ಗು ಹೊಟ್ಟೆ ಹಸಿತಾ ಇತ್ತು ಅಂತ ಹೇಳಿದ್ರು. ಸೊ ವೈಟ್ ರೈಸ್ ನ ಮಾಡಿದ್ದೆ. ಇನ್ನ ಅಲ್ಲಿಂದಾನೇ ನಾವು ಮಟನ್ ಸಾಂಬಾರ್ ಎಲ್ಲ ತಂದಿದ್ವಿ. ಇನ್ನ ಎಲ್ಲಾರು ಊಟ ಮಾಡ್ಕೊಂಡು ಇನ್ನ ನಮ್ಮ ಅಮ್ಮ ಅವ್ರು ಹೋಗ್ತಾ ಇದಾರೆ ಮನೆಗೆ. ಇವ್ರು ಹೊರಡೋ ಅಷ್ಟರಲ್ಲಿ 1 ಗಂಟೆ ಹೋಗ್ಬಿಟ್ಟಿತ್ತು. ಇನ್ನ ಇವ್ರನ್ನು ಕಳಿಸ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಒಂದು ಪುಟ್ಟ ವ್ಲಾಗ್ ಇದಾಗಿರುತ್ತೆ. ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತಾನೆ ಅನ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.